ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ತಲೆ ಮಾಂಸ ಮಾಡೋದು ಹೇಗೆ ನೋಡಿ. ಈಗ ತಲೆ ಮಾಂಸ ತೊಳೆದು ಇಟ್ಕೊಂಡಿದ್ದೀವಿ. ಅದಾದ ನಂತರ ಕುಕ್ಕರಲ್ಲಿ 2 ರಿಂದ 3 ಚಮಚ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿರುವಂಥ 1 ಅಥವಾ 2 ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ಎಣ್ಣೆ ಮತ್ತು ಈರುಳ್ಳಿ ಎರಡು ಬೆಂದ ಮೇಲೆ ನೋಡಿ, ಈಗ ಸ್ನೇಹಿತರೆ ಮಟನ್ನ ಹಾಕ್ತಾಯಿದ್ದೀವಿ. ಮಟನ್ನ ಹಾಕಾದ್ಮೇಲೆ ನೋಡಿ, ಈಗ ಸ್ನೇಹಿತರೆ ಉಪ್ಪು ಹಾಕ್ತಾಯಿದ್ದೀವಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಟನ್ನ ಮಿಕ್ಸ್ ಮಾಡಬೇಕು. 1 ರಿಂದ 2 ನಿಮಿಷ ಮಟನ್ನು ಬೆಂದ ಮೇಲೆ ನೋಡಿ ಸ್ನೇಹಿತರೆ, ಈ ಥರ ಕಂದು ಬಣ್ಣ ಬರುತ್ತೆ. ಇದಾದ ನಂತರ ಹಾಕುವಂಥ ಮಸಾಲೆಗಳು ನೋಡಿ ಸ್ನೇಹಿತರೆ, ತೆಂಗಿನ ತುರಿ, ಹೆಚ್ಚಿರುವಂಥ ಈರುಳ್ಳಿ, ಅದಾದ ನಂತರ 1 ಬೆಳ್ಳುಳ್ಳಿ ನೋಡಿ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು, ಶುಂಠಿ 1-2 ಪೀಸು, ಚಕ್ಕೆ ನೋಡಿ. ಮಸಾಲ ರೆಡಿಯಾಗಿದೆ ಸ್ನೇಹಿತರೆ. ಈ ಮಸಾಲಾನ ನಾವು ಬೆಂದಿರೋಂಥ ಮಟನ್ನಿಗೆ ಸೇರಿಸ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಮಸಾಲ ಹಾಕಿರೋಂಥ ಮಸಾಲಾನ ಈಗ ಮಟನ್ನಲ್ಲಿ ಮಿಕ್ಸ್ ಮಾಡಬೇಕು. ಮಟನಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ತುಂಬ ಮಟನ್ ಜೊತೆ ಸೇರಿಕೊಂಡಾಗ ಮಸಾಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ ಮಟನ್ನಲ್ಲಿ ಮಸಾಲ ಮಿಕ್ಸ್ ಮಾಡಿದ್ಮೇಲೆ 1 ರಿಂದ 2 ನಿಮಿಷ ಬೆಂದಾದಮೇಲೆ ನೋಡಿ ಸ್ನೇಹಿತರೆ, ನಮಗೆ ಎಷ್ಟು ಬೇಕೋ ಅಷ್ಟು ಹಿತವಾಗಿ ನೀರನ್ನು ಸೇರಿಸಬೇಕು. ಇದಾದ ನಂತರ ಕುಕ್ಕರ್ ಮುಚ್ಚಳನ್ನು ಮುಚ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ಬೋದು ನೀವೀಗ 1 ರಿಂದ 2 ವಿಜಿಲು ಕೂಗಿದ್ಮೇಲೆ ನಾವೀಗ ಅದನ್ನು ಕುಕ್ಕರು ಮುಚ್ಚಳನ್ನು ತೆಗಿತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈಗ ತಲೆ ಮಾಂಸ ನೋಡ್ಬೋದು ನೀವು ಸ್ನೇಹಿತರೆ, ತಲೆ ಮಾಂಸ ರೆಡಿಯಾಗಿದೆ. ಹಿತವಾದ ರುಚಿಕರವಾದ ತಲೆ ಮಾಂಸ ರೆಡಿ ನಿಮಗಾಗಿ. ಈ ಥರದ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.